ಜಯ ಜಯ ರಾಮ ನಾರಾಯಣ 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 ಜಯ ರಾಮ ನಾರಾಯಣ ನಾರಾಯಣ ಜಯ ರಾಮ ನಾರಾಯಣ ಭಯ ಭವಗರಣ ದುರಿತ ನಿವಾರಣ ಭಯ ಭವಗರಣ ದುರಿತ ನಿವಾರಣ ರಾಮ ನಾರಾಯಣ ಜಯ ನಮ ನಾರಾಯಣ ಜಯತು ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ನಾರಾಯಣ 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 ಭವಭಾರಣ ನಾರಾಯಣ ನಾರಾಯಣ ಜಯ ನಮೋ ನಾರದ ಮುನಿವನಗಾಳತ ಕರುಣಾಳು ಎತ್ತನಿಂದ ಈ ತಂದಿರಿ ಲೋಕದ ವೃತ್ತಾಂತವೇ ಭರಿತನಾಗಿ ಒಮ್ಮೆ ಆ ಕಡೆಗೆ ದೃಷ್ಟಿಯನ್ನು ಹಾಯಿಸಬೇಕಾಯಿತು. ನಾರಾಯಣ ಪ್ರಸಾದ ಸ್ವೀಕರಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ ಸ್ವಾಮಿ, ಸ್ವೀಕರಿಸೋಣ. ಆದರೆ ಮಹಾಮುನಿಗಳೇ ಆಗುತ್ತಿದ್ದೆ. ಏನು ಸ್ವಾಮಿ ಇದರ ವಿಶೇಷ? ಕೃಷ್ಣ, ನಾನು ಕೊಟ್ಟಂತಹ ಪಾರಿಜಾತ ಪುಷ್ಪವನ್ನು ಬಲಗೈಯಲ್ಲಿ ಹಿಡಿದು ಮಾಡಿ ನಗುತ್ತಿದ್ದು. ಆ ಪುಷ್ಪದ ಪ್ರಭೆಯೋ ನಿನ್ನ ಮುಖ ಪ್ರಭೆಯೋ ಅಂತ ನನಗೆ ಗೊತ್ತಾಗುತ್ತಾ ಇಲ್ಲ. ಒಟ್ಟು ಪ್ರಭೆಯೊಂದು ಶೋಭಾಯಮಾನವಾಗಿ ರಂಜಿಸ್ತಾ ಇದೆ. ಆ ಪ್ರಭೆಯೊಂದಿಗೆ ನಿನಗೆ ಪ್ರಶ್ನೆ ಅಲ್ವಾ, ಇದು ಎಲ್ಲಿಂದ ತಂದೆ? ಇದು ಯಾರಿಗಾಗಿ ತಂದೆ? ಇದು ಯಾಕಾಗಿ ತಂದೆ? ಇದನ್ನು ಏನು ಮಾಡಲಿ? ಲೋಕದ ತಂದೆಯಾದ ತಂದೆ ನೀನು ಕೇಳುವ ಪ್ರಶ್ನೆಯೇ ತಂದೆ. ಮುಖ್ಯ ದಿವಿಜ ವಂದಿತ ಕೇಳು ಕೇಳೋದು ಸುರಲೋಕದಿಂದ ನಾನು ಕೇಳು, ಸುರಲೋಕದಿಂದ ನಾನು ಬರುತ್ತ ತಂದೆದು ಪುಷ್ಪ ಬಿದು ಯೋಗ್ಯದ ಬರುತ್ತ ತಂದೆದು ಪುಷ್ಪ ಬಿದು ಯೋಗ್ಯ ಸೇವಿ ನಿನ್ನರತಿ ಗಿಂತನು
ನಿನ್ನರತಿ ರುಕ್ಮಿಣಿ ಗೆದ್ದನು ಸರದಿದು ಮುಖ್ಯದಿ ವಿಜಯ ವಂದಿಸ ಕೇಳು ಸುರಲೋಕದಿಂದ ನಾನು ಕೇಳೋದು ಕೇಳು ಸುರದೇವಿಯ ವಂದಿತನೇ. ಮಹರ್ಷಿಗಳೇ, ಪ್ರಶ್ನೆ ಕೇಳುತ್ತಾ ಇದ್ದಿ ಪ್ರಭು. ಯಾರಿಗೆ? ಎಲ್ಲಿಂದ ಹೇಗೆ? ಪ್ರಭು, ಇಂದಿನ ದಿನ ನಿನ್ನ ನೀಲಾ ನಾಟಕದಲ್ಲಿ ನಾರದನನ್ನೊಂದು ಹೆಚ್ಚು ಮಾತಾಡಿಸುವ ಅಂತ ಆಗಿದೆ ಅಂತ ಕಾಣ್ತದೆ. ಹಾ, ಅಲ್ಲದಿದ್ರೆ ಎಲ್ಲವನ್ನು ತಿಳಿದ ಲೋಕದ ತಂದೆ ನನ್ನಲ್ಲಿ ಪ್ರಶ್ನಿಸುವುದ ಪ್ರಭು. ಹಾ, ಪ್ರಾರಂಭಕ್ಕೆ ನಿನ್ನ ಲೀಲಾ ನಾಟಕದ ಅದೊಂದು ಅಂಗ ಅಂತ ಬಿಟ್ಟು ಬಿಟ್ಟು ಕೇಳಿದ್ದಕ್ಕೆ ಉತ್ತರಿಸಿದೆ. ನೀನು ಕೊಟ್ಟಂತಹ ಎಲ್ಲ ಉಪಚಾರವನ್ನು ಸ್ವೀಕರಿಸಿ ಪುಷ್ಪವನ್ನು ಕೊಟ್ಟ ನಂತರ ನೀನೊಂದು ನಗುವನ್ನು ಬೀರಿ ನನ್ನನ್ನು ಕಳುಹಿಸಿಕೊಡ್ತಿ ಅಂತ ಗ್ರಹಿಸಿದ್ರೆ ಈಗ ಬೇರೆ ನಾರದರೆ, ಉತ್ತಮವಾದಂತಹ ವಸ್ತು ಸಮರ್ಪಣೆಯಾದಾಗ ಅದರ ವಿಶೇಷತೆ ಏನು ಎಂಬುದು ಅರಿಯಬೇಕಾದ್ದು ನನ್ನ ಹೊಣೆಗಾರಿಕೆಯಾಗಿದೆ ಸ್ವಾಮಿ. ಸರಿ ಪ್ರಭು, ಅರ್ಥವಾಗಿದೆ. ತಾಯಿಯಾದವಳಿಗೆ ಮಗುವಿಗೆ ಹಸಿವಾಗುತ್ತದೆ ಅಂತ ಗೊತ್ತಿದ್ರೂ ಕೂಡ ಮಗು ಅಳದೆ ಹಾಲುಣಿಸುತ್ತಾಳೆ ಹೇಳು. ಇಲ್ಲ. ಯಾಕೆ? ನಾಳೆಯ ದಿನ ಹಾಲನ್ನು ಉಂಡ ಮಗುವಿಗೆ ಅಜೀರ್ಣ ಆಗಬಾರದು. ನನಗೆ ಅರ್ಥ ಆಯ್ತು. ನಿನ್ನ ಮಾತು ಜೀರ್ಣವಾಗುವ ಮಾತಾಗಿಯೇ ನಾರದ ಸ್ವೀಕರಿಸಬೇಕು, ಅಥವಾ ನಾರದನ ಮಾತು ಲೋಕಕ್ಕೆ ಜೀರ್ಣವಾಗಬೇಕು ಎನ್ನುವಂತಹ ತರನಾಗಿ ಈ ರೀತಿಯಾಗಿ ಪ್ರಶ್ನಿಸಿದೆ. ಪ್ರಭು, ನಿನಗೆ ಗೊತ್ತಿದೆಯಲ್ಲ, ಹಾ, ದಕ್ಷನ ಶಾಪದಿಂದ ನಿಂತಲ್ಲಿ ನಿಲ್ಲುವವನು ನಾನಲ್ಲ. ಅಲ್ಲ, ಮೂಲೋಕವನ್ನು ಸುತ್ತುತ್ತಾ ಇರುವವನಂತೂ ಸತ್ಯ ತಾನೆ. 3/4 ಗಳಿಗೆಯಲ್ಲಿ ಈರೇಳು ಲೋಕವನ್ನು ತಿರುಗಾಡಬಲ್ಲಂತಹ ಸಮರ್ಥದವಾಗಿದ್ದೀರಿ. ಶಾಪವನ್ನೇ ವರವಾಗಿಸಿಕೊಂಡವನು ನಿನ್ನ ದಯೆಯಿಂದ. ಆ ರೀತಿಯಾಗಿಯೇ ಮೇಲ್ಲೋಕವು ಲೋಕ ಆಡುವಂತ ಶ್ರೇಷ್ಠ ಲೋಕವೂ ಆದಂತಹ ಆ ದೇವಲೋಕಕ್ಕೆ ನಾನು ಹೋಗಿ ಬರುವ ಪಥವೋ ಅಲ್ಲ, ಪಥವೇ ಅದಾಯಿತು. ಒಟ್ಟಿನಲ್ಲಿ ಆ ನಂದನವನವಾಗಿ ಬರಬೇಕು ಅಂತ ಏನೋ ಒಂದು ಮನಸ್ಸಾಗಿ ನಂದನವನವಾಗಿ ಒಂದು ವಿಶೇಷವಾದಂತಹ ಪರಿಮಳ ನನ್ನನ್ನು ಆಕರ್ಷಿಸಿದೆ. ಪ್ರಭು, ನೀ ಹೇಳಬೇಕು, ನಾರದನಿಗೆ ಒಂದು ವಾಸನೆ ಪರಿಮಳ ಅಂತ ಇವನಿಗೆ ಬಂದದ್ದು. ಸ್ವಾಮಿ, ಕಟ್ಟಿದ ಹೆಂಡತಿ ಇಲ್ಲ, ಇರುವುದಕ್ಕೆ ಮನೆ ಇಲ್ಲ, ಲೋಕವೇ ನಿಮ್ಮ ಮನೆ. ಮತ್ತೆ ಹಾಗಿದ್ರು ಕೇವಲ ಒಂದು ಪಾರಿಜಾತದ ಪರಿಮಳಕ್ಕೆ ತಾವು ವ್ಯಾಮೋಹಿತರಾಗಿದ್ದೀರಿ ಎಂದಾದರೆ ಇದರ ಹಿಂದೇನೋ ಗುಟ್ಟಡಗಿದೆ. ವಿಶೇಷವಾದಂತಹ ಪರಿಮಳ ನನ್ನನ್ನು ಸೆಳೆಯಿತು. ಪಾರಿಜಾತ ವೃಕ್ಷದ ಕೆಳಗೆ ಹೋದೆ. ಕೈ ಈ ತರನಾಗಿ ಇರುವುದಲ್ಲವೇ ಯಾವತ್ತು ದೇಹಿ ಎನ್ನುವಂತಾನೆ ನಾರದ. ಹೀಗೆ ಹಿಡಿದು ನಾರಾಯಣ ಎನ್ನುತ್ತಲೇ ಪಾರಿಜಾತ ಪುಷ್ಪವನ್ನು ನನ್ನ ಕೈ ಸೇರಿತು. ಏನು ಮನಸ್ಸಾಯಿತು. ಮತ್ತೆ ನಾನು ಬಂದದ್ದು ಇಲ್ಲಿಗೆ ನಿನ್ನಲ್ಲಿ ಕೊಡಬೇಕು ಅಂತಾಯ್ತು. ನೀನು ಹೂ ತಗೊಂಡವನು ಅಲ್ಲಿಗೆ ನಿಲ್ಲಿಸುವುದಿಲ್ಲ. ಇದನ್ನು ಏನು ಮಾಡುವುದು? ಇದು ಯಾರ ಮುಡಿಯಲ್ಲಿ ಇರುವುದಕ್ಕೆ ಅಂದ ಅಥವಾ ಚಂದ? ನೋಡು, ಯೋಗ್ಯತೆ ಬೇಕಲ್ಲ. ಇದನ್ನು ಏನು ಮಾಡಬೇಕು ಅಂತ ಕೇಳಿ ನೀನು ನಿಲ್ಲಿಸಿದ್ದಲ್ಲ. ಹಾಗಾದ್ರೆ ಅದು ಮುಡಿ ಸೇರಬೇಕು ಅಂತ ನಿನ್ನದು ಆಲೋಚನೆ ಆಯ್ತು. ಆದ್ರೆ ಪ್ರಶ್ನೆ ಒಳಗೆ ಸ್ವಾಮಿ, ಒಂದು ಪುಷ್ಪ ಅದು ಒಂದೋ ದೇವರ ಗುಡಿಯಲ್ಲಿ ದೇವರ ಅಲಂಕಾರಕ್ಕಾಗಿ ಬಳಕೆಯಾಗಬೇಕು. ಹಾಗೆ ಅಂತಾದ್ರೆ ಇಲ್ಲ ಎಂದಾದರೆ ಸ್ತ್ರೀಯ ಮುಡಿಯನ್ನು ಏರಬೇಕು. ದೇವರಿಗೆ ಬಳಕೆಯಾಗುವುದು ಅಂತಾದ್ರೆ ನಿನ್ನ ಪಾದದ್ವಯಗಳಿಗೆ ನಾನು ಯಾವತ್ತೂ ಸಮರ್ಪಿಸಿ ಆಗಿದ್ದೀನಿ. ನಾನು ನಿನ್ನ ಕೈಗೆ ಕೊಟ್ಟ ಕಾರಣ ಇದು ಯಾರ ಮುಡಿ ಏರ್ಬೇಕು? ಪ್ರಭು, ಒಂದೇ ಮಾತಲ್ಲಿ ಹೇಳ್ತೇನೆ ದೇವರೇ, ನಿನ್ನ ಪತ್ನಿಯಾದಂತಹ ರುಕ್ಮಿಣಿಯ ಮುಡಿಗೆ ಸ್ವಾಮಿ. ದೋತಿಯೋರುಳು ಬರದಿಯು ಕೇಳುತ್ತಾರೆ. ಹೇಗೆ? ದೋತಿಯೋರುಳು ಬರದಿಯು ಕೇಳುತ್ತಾರೆ. ರಾಜಭವನಿ ಮಂದಿರವ ಪೊಕ್ಕೊಡನೆ ಮಾಮಿಯುಳು ಬೇಳ್ವೆ ತಾನೆನುತ್ತಾರೆ.
ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಬೇಕಲ್ಲ. ಅಮ್ಮನಲ್ಲಿ ಹೇಳ್ತೇನೆ. ನಿರಗೆಡೆ ಸತ್ಯಭಾಮಿ ಅಮ್ಮ ನಾರದ ನಿನ್ನೆಗೆ ಬಂದು ಕೇಳೆ ಸತ್ಯಭಾಮಿ ನೀನೆ ಕೇಳಿ ಸತ್ಯಭಾಮಿ ನಾರದನಿಗೆ ಬಂದು ಪಾರಿಜಾತ್ಯಾಗಿದ್ದನೊಂದು ಪಾರಿಜಾತವೇ ಏನು ಪಾರಿಜಾತ್ಯವಿದ್ದನೊಂದು ಪಾರಿಜಾತವೇ ನಿರಿಕೇಳೆ ಸತ್ಯಭಾಮೆ ನಾರದ ನಿಲ್ಲೆಗೆ ಬಂದು ಪಾರಿಜಾತ್ಯಗಿದ್ದನೊಂದು ಪಾರಿಜಾತ ಕೇಳೆ ನೀರು ಕೇಳಿ ಸತ್ಯಭಾಮಿ ನಾರದ ನೆಲ್ಲಿಗೆ ಬಂದು ಪಾರಿಜಾತಗಿದ್ದನೊಂದು ಪಾರಿಜಾತವ ಕೇಳಿ ಅಮ್ಮ ಸಖಿ ಮತ್ತೊಮ್ಮೆ ವಂದಿಸ್ತಾ ಇದ್ದೇನೆ. ಎಷ್ಟು ಸಲ ನಮಸ್ಕಾರ ಮಾಡೋದೆ ಸಾಕಾಗುವುದಿಲ್ಲ ಅಂತ. ಯಾಕೆ? ಎಷ್ಟು ಬಾರಿ ನಮಸ್ಕರಿಸಿದ್ರು ಸಾಕಾಗುವುದಿಲ್ಲ. ಯಾವುದಕ್ಕೂ ಬಂದ ವಿಷಯವನ್ನು ಮೊದಲು ಹೇಳಬೇಕು. ಅದೇ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಹಾ. ನಾನು ನಿಮ್ಮ ಮನೆಯಲ್ಲವೇ ಹೌದು. ನಿಮ್ಮ ಜೊತೆ ಆಗಿರುವುದು. ನನಗೆ ಅತಿ ಹತ್ತಿರದವಳು ಯಾರು ಅಂತ ಕೇಳಿದ್ರೆ ನೀನೆ. ಹೌದು. ನಿಮ್ಮ ಹಾಗು ಹೋಗುಗಳನ್ನು ವಿಚಾರಿಸಬೇಕಾದದ್ದು ನನ್ನ ಕರ್ತವ್ಯವೇ ಸರಿ. ಅದೆಂತದ್ದು ಹಾಗಂದ್ರೆ? ನಿಮ್ಮ ಜೊತೆ ಆಗಿಟ್ಟುಕೊಂಡು ಹಾಗೆ ನಾನು ನಮಗೆ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಒಮ್ಮೆ ಬಂದು ನಿಮ್ಮನ್ನು ವಿಚಾರಿಸಿ ನೋಡುವುದು. ಆದ್ರೆ ಯಾವತ್ತಿನ ಹಾಗಲ್ಲ, ಇವತ್ತು ಸ್ವಲ್ಪ ತಡ ಆಯ್ತು ನೀನು ಬರುವಾಗ. ನಾನು ದಾರಿ ನೋಡ್ತಾ ಇದ್ದೆ. ಯಾಕೆ ತಡ ಆದದ್ದು ಬೇರೆ ಏನಲ್ಲ. ಏನು? ನಾನು ಇದೇ ದಾರಿಯಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಇಲ್ಲಿಗೆ ಬರುವುದಕ್ಕೆ ಅಂತ ಹೊರಟಿದ್ದೇನೆ. ತಡ ಆಯ್ತು ಯಾಕೆ? ಅಂತ ಬರುದತ್ತ ಹಾ, ನಮ್ಮ ದೇವರಿದ್ದಾರಲ್ಲ ಶ್ರೀಕೃಷ್ಣ ಪರಮಾತ್ಮರು. ನನ್ನವರು. ಹೌದು. ಹೌದು. ಅವರಲ್ಲಿ ಹಾ. ನಾರದರು ಬಂದರು. ನಾರದ್ರು ಹಾ. ನಾರದ್ರು ಯಾವಾಗ್ಲೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾನು ನಾರದರೇ ಎನ್ನುವ ಹಾಗೆ ಗಮನಿಸಿದ್ದು ಹೇಗೆ ಹೇಗೆ? ಅವರನ್ನು ಸ್ವಲ್ಪ ಇನ್ನಕ್ಕೆ ನೋಡಿದ್ದೇನೆ. ಅದೊಂದು ಮಾತ್ರ ತಪ್ಪು ನೀನು. ದೇವರ ಹತ್ರ ಏನಾದ್ರೂ ಮಾತಾಡ್ತಾ ಇರುವಾಗ ನೀನ್ ಯಾಕೆ ಕದ್ದು ನೋಡ್ಬೇಕು, ಕದ್ದು ಕೇಳಬೇಕು? ಹೌದು, ಅದು ಒಳ್ಳೆ ಬುದ್ಧಿ ಅಲ್ಲ. ನೋಡಬಾರದಿತ್ತು. ಯಾರ ಕೋಣೆ ಒಳಗೆ ಏನ್ ನಡೆಯುತ್ತದೆ, ಏನು ಮಾತಾಡ್ತಾರೆ ಅದೆಲ್ಲ ನಮ್ಗೆ ಅಗತ್ಯ ಇಲ್ಲ. ಅಗತ್ಯ ಇಲ್ಲದ ಕೆಲಸಕ್ಕೆ ಕೈ ಹಾಕಿ. ಈಗ ಅಗತ್ಯ ಉಂಟು ಅಂತ ಭಾವಿಸಿತ್ತು ನನಗೆ. ಯಾಕೆ? ಯಾಕಂತ ಹೇಳಿದ್ರೆ ನಾರದರು ಬರೆಗೈಯಲ್ಲಿ ಬಂದದ್ದಲ್ಲ. ಬರೀ ಕೈಯಲ್ಲಿ ಬರುವುದೇ ಇಲ್ಲ. ಅವರು ತಾಳ ತಂಬೂರಿ ಎಲ್ಲ ಹಿಡ್ಕೊಂಡವ್ರು ಬರ್ತಾರೆ. ಅವರಿಗೆ ನನ್ನವರ ಭಜನೆ ಮಾಡುವುದಂದ್ರೆ ಬಹಳ ಇಷ್ಟ. ಹೌದು. ಈಗ ತಾಳ ತಂಬೂರಿಯನ್ನು ಇಟ್ಟುಕೊಂಡು ಬಂದದ್ದು ಎನ್ನುವಾಗಿ ಭಾವಿಸಿಕೊಂಡಿರ. ಮತ್ತೆ ನಾರದರು ಬೇರೆ ಅದಲ್ಲ, ಅವರನ್ನು ನೋಡುವುದಕ್ಕೆ ವಿಶೇಷ ಇದ್ದುವೆ. ಅಂದ್ರೆ ಅವರು ತಂದದ್ದು ಬೇರೇನಲ್ಲ, ಏನ್ ಒಂದು ಹೂವನ್ನು ತಂದದ್ದವರು. ಅಲ್ಲ, ಅವರಿಗೆ ಮದುವೆ ಆಗ್ಲಿಲ್ಲ, ಹೆಂಡತಿ ಮಕ್ಕಳಿಲ್ಲ, ಅವರಿಗೆ ಯಾಕಪ್ಪ? ಸರಿ ಸರಿ, ದೇವರ ಬಳಿಗೆ ಬಂದದ್ದಲ್ವಾ? ದೇವರ ಬಳಿಗೆ ಬರುವಾಗ ಬರಿ ಕೈಯಲ್ಲಿ ಬರಬಾರದು. ಈಗ ಹಿರಿಯರ ಬಳಿಗೆ ಹೋಗುವಾಗ, ರೋಗಿಷ್ಠರ ಬಳಿಗೆ ಹೋಗುವಾಗ, ಮಕ್ಕಳ ಬಳಿಗೆ ಹೋಗುವಾಗ, ಹಾಗೆ ದೇವರ ಬಳಿಗೆ ಹೋಗುವಾಗ ಏನನ್ನಾದ್ರೂ ಹಿಡಿದುಕೊಂಡು ಹೋಗಬೇಕು. ಅದು ಇದ್ದದ್ದೇ. ದೇವರಿಗೆ ಹೂವು ಸಮರ್ಪಣೆ ಮಾಡಬೇಕು ಅಂತ ತಂದ್ರೋ ಏನು?